ಬಾಳಲು ಪರಿಷತ್ತಿನ ಪರವಾಗಿ ಹಾಗೂ ಆಗಮಿಸಿರುವಂತಹ ಎಲ್ಲ ಸಿವಿ ಕೆರಿಮನಿ ಬಂಧುಗಳ ಪರವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಪರಮ ಪೂಜ್ಯರಿಗೆ ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಸೋಮಶೇಖರ್ ಕೆರಿಮನಿ ಅವರು ಆಗಮಿಸಿ ಕನ್ನಡದ ಶಾಲನ್ನ ಹಾಗೂ ಆಗಸ್ಟ್ 27, 2023 ನಮ್ಮ ನಗಲಿರ್ತಕ್ಕಂಥ 84 ವರ್ಷಗಳ ತುಂಬು ಜೀವನ ಸಾಗಿಸಿರ್ತಕ್ಕಂಥ ಕನ್ನಡದ ಸೇವೆಗಾಗಿಯೇ ಹುಟ್ಟಿ ಬಂದಿದ್ದಾರೇನೋ ಅನ್ನುವ ರೀತಿಯಲ್ಲಿ ಸುಮಾರು 4-5 ದಶಕಗಳ ಕಾಲ ಕನ್ನಡದ ತೇರನ ದತ್ತಿ ಪ್ರಶಸ್ತಿಯನ್ನ ಇರುವುದರಿಂದ ಸೇರಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ಕುರಿತಾಗಿ ಒಂದಿಷ್ಟು ಪ್ರಾಸ್ತಾವಿಕ ವಿಚಾರಗಳು, ಜೊತೆಗೆ ಆ ಪ್ರೊಫೆಸರ್ ಸಿ ವಿ ಕೆರಿಮನಿಯನ್ನು ಚೆನ್ನಪ್ಪ ಕೆರಿಮನಿ ಅಂತ ಕರಿತೀವಿ, ಆ ಒಂದು ಚೆನ್ನ ಚೇತನದ ಸಂಸ್ಮರಿಸ್ತಕ್ಕಂಥ ಒಂದು ಸಂದರ್ಭ, ಸಂಸ್ಮರಣಾ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನ ನಮ್ಮ ಹಿರಿಯ ಸಾಹಿತಿಗಳು, ವಿಶ್ರಾಂತ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಶ್ರೀಯುತ ಪೂರ್ಣಾಜಿ ಕರಾಟೆ ಸರ್ ಅವರು ವೇದಿಕೆಗೆ ಬಂದು ಎಲ್ಲ ಇಲ್ಲೇ ಏನೆಲ್ಲ ಬಿಟ್ಟು ಹೋದ್ರು. ಎಲ್ಲಿ ಮೊರಬ, ನವಲಗುಂದ ತಾಲೂಕಿನ ಮೊರಬ, ಆ ಮೊರಬದಿಂದ ಶಿಕ್ಷಣ ಪಡೆದು ಧಾರವಾಡದೊಳಗೆ ಶಿಕ್ಷಣ ಪಡೆದು ಸೇವಾ ಮಾಡಕ್ಕೆ ಎಲ್ಲಿ ಬಂದ್ರು, ಲಕ್ಷ್ಮೇಶ್ವರಕ್ಕೆ ಬಂದ್ರು. ತಮ್ಮ ಜೀವನದ 40 ವರ್ಷಗಳವರೆಗೆ ನನ್ನೂರಿನ ಪುರಸಭೆಯ ಮಹಾವಿದ್ಯಾಲಯದಲ್ಲಿ ತಮ್ಮ ಸೇವೆ ಸಲ್ಲಿಸಿದರು. ಕೆರಿಮನಿ ಸರ್ ಬಗ್ಗೆ 1-2 ವಿಚಾರ ಹೇಳಿದ್ರೆ ಮುಗಿಯಂಗಿಲ್ಲ. ಆದ್ರೆ ಇವತ್ತ ನಾವು ಮಾತಾಡ್ತಾ ಹೋದ್ರೆ ಹೆಚ್ಚಿಗೆ ಆಗ್ತೈತಿ. ಆದ್ರೆ ನಾವ್ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಇಲ್ಲೊಬ್ಬ ಜಾನಪದ ವಿದ್ವಾಂಸರನ್ನ ಕರೆಸೀವಿ, ಅವರನ್ನ ಸನ್ಮಾನಿಸ್ಬೇಕು, ಅವರನ್ನ ಗೌರವಿಸ್ಬೇಕು. ಅದ್ರ ಜೊತೆಗೆ ನಾವೆಲ್ಲರೂ ಅವರನ್ನ ಏನ್ ಕೇಳ್ಕೋಬೇಕಾಗಿತ್ತಂದ್ರ, ಅವರಿಂದ ಜಾನಪದ ಧ್ವನಿಯ ಗೀತೆಗಳನ್ನ ನಾವು ಇವತ್ತು ಕೇಳ್ಬೇಕಾಗಿದೆ. ನಿಮ್ ಸರ್ ಕೂಡ ನೀ ಹಿಂದೆ ಮಾತಾಡಿ ಅಂತ ಮೊದಲು ನಾಷ್ಟ ಮಾಡ, ಮೊದಲು ಚಹಾ ಕುಡಿ, ಆಮೇಲೆ ಮಾತಾಡ್ಬಂದು ನಿಮ್ ಸರ್ ಕೂಟಾಗ ಒಂದು ಆತ್ಮೀಯತೆ, ಒಂದು ನಂಟತನ ಏನ್ ತೋರಿಸ್ತಿದ್ರಲ್ಲ, ಅದು ಬಾಂಧವ್ಯದ ಬೆಸುಗೆ ಇವತ್ತು ನಮ್ಮನ್ನೆಲ್ಲ ಇಷ್ಟು ದೂರ ಕರ್ಕೊಂಡು ಬಂತು. ಅವರು ಚನ್ನಚೇತನ ಅಂತ 60ನೇ ವರ್ಷದೊಳಗ ಒಂದು ಹುಟ್ಟುಹಬ್ಬ ಆಚರಿಸಿಕೊಂಡಾಗ ನಾಡಿನ ಎಲ್ಲಾ ಅವರ ಶಿಷ್ಯ ಬಳಗ ಆಗಮಿಸಿದ್ರು. ಎಷ್ಟು ಮಂದಿ ಅವರಿಗೆ ಆರ್ಟಿಕಲ್ಗಳನ್ನ, ಲೇಖನಗಳನ್ನ ಬರೆದು ಕೊಟ್ರು. ಆ ಒಂದು ಗ್ರಂಥ ನಾವೆಲ್ಲ ಸೇರ್ಕೊಂಡು ನಮ್ಮ ಎ ಬಿ ಹಿರೇಮಠ ಸರ್ ನೇತೃತ್ವದೊಳಗ ಎಂ.ಎಚ್. ಹರಿದಾಸರು ಮತ್ತ ಡಿ.ವಿ. ಬಡಿಗೇರು, ನಮ್ಮ ಕೊತ್ತಲ್ ಮಹಾದೇವಪ್ಪರು ಮತ್ತು ನಾನು ಒಂದು ಸಂಪಾದಕದೊಳಗ ಈ ಚನ್ನಚೇತನ ಅನ್ನುವಂತ ಒಂದು ಷಷ್ಠಬ್ದಿಪೂರ್ಣ ಸಮಾರಂಭದ ಗ್ರಂಥವನ್ನ ಅವತ್ತ ಬಿಡುಗಡೆ ಮಾಡಿದ್ರು. ನ ಭೂತೋ ನ ಭವಿಷ್ಯತೆ ಅನ್ನುವಂಗ ತಾಯಿ ಪಾರ್ವತಿ ಬಳಗದೊಳಗ, ಮಕ್ಕಳ ಬಳಗದೊಳಗ ಈ ಒಂದು ಕಾರ್ಯಕ್ರಮ ಆಯ್ತು. ಅವತ್ತಿನ ಕಾಲದೊಳಗ ಸಾಕಷ್ಟು 2001 ಸಾಕಷ್ಟು ಜನರನ್ನ ಕೂಡಿಸಿ ಆ ಒಂದು ಕಾರ್ಯಕ್ರಮ ನಾವೆಲ್ಲ ಅಭಿಮಾನಿ ಬಳಗ ಮಾಡಿದ್ವಿ. ಇರುವಿರಲ್ಲ ಗುರುವೇ, ನೀವಿಲ್ಲದ ನೆಲ ನಿಸ್ತೇಜವಾಗಿರುವುದಲ್ಲ. ಗುರುವೇ, ನೀವಿಲ್ಲದ ನೆಲ ನಿಸ್ತೇಜವಾಗಿರುವುದಲ್ಲ. ದತ್ತಿ ಪ್ರಶಸ್ತಿಗೆ ಭಾಜನರಾಗಿರುವವರು ನಮ್ಮೆಲ್ಲರ ಗುರುಗಳು, ಮಾರ್ಗದರ್ಶಕರು, ಹಿರಿಯರು, ಕರ್ನಾಟಕದ ಪ್ರಸಿದ್ಧ ಜಾನಪದ ವಿದ್ವಾಂಸರಾದಂತಹ ಡಾಕ್ಟರ್ ಸಿದ್ದಣ್ಣ ಫಕೀರಪ್ಪ ಜಕ್ಬಾಳ್ ಸರ್ ಅವರು. ಅವರ ಕುರಿತಾದ ಕೆಲವು ಅಭಿನಂದನಾ ನುಡಿಯನ್ನಾಡಲಿಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಬೆನ್ಕನಕಟ್ಟಿ ಗ್ರಾಮದವರಾದ ಡಾಕ್ಟರ್ ಸಿದ್ದಣ್ಣ ಜಕ್ಬಾಳ್ ಅವರು 1956ರಲ್ಲಿ ಜನಿಸಿದರು. ಮುಂದೆ ತಮ್ಮ BA ಪದವಿಯನ್ನ ಗೋಕಾಕ್ನಿಂದ ಪಡೆದು ಪ್ರತಿಷ್ಠಿತ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಡೆದು ನಂತರ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದರು. ನಾಟಕ ಕ್ಷೇತ್ರದಲ್ಲಿ ಅಪಾರವಾದಂತಹ ಆಸಕ್ತಿ ಮತ್ತು ಅಧ್ಯಯನ. ಪ್ರಸಿದ್ಧ ನಟ ನಿರ್ದೇಶಕರಾದಂತಹ ರಂಗಕರ್ಮಿ ಶ್ರೀಯುತ ಏಣಿಗಿ ಬಾಳಪ್ಪನವರ ಕಲಾವೈಭವ ನಾಟ್ಯ ಸಂಘ ಬೆಳಗಾವಿ ಕುರಿತಾಗಿ ಪ್ರೌಢ ಸಂಶೋಧನಾ ಮಹಾಪ್ರಬಂಧವನ್ನ ಮಂಡಿಸಿದರು. ನಂತರ ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆಯಾದಂತಹ ಕನಕದಾಸ ಶಿಕ್ಷಣ ಸಮಿತಿಯ ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ, ಪ್ರಾಚಾರ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ MPhil ಮತ್ತು PhD ಸಂಶೋಧನಾ ಮಾರ್ಗದರ್ಶಕರಾಗಿ ಕೂಡ ಇದ್ದಿದ್ದಾರೆ. ಅನೇಕ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಬಂದಿದ್ದಾರೆ ಜಕ್ಬಾಳ್ ಸರ್ ಅವರು. ಶರಣ ಸಾಹಿತ್ಯ ಪರಿಷತ್ತು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಧಾರವಾಡದ ಕನಕ ಅಧ್ಯಯನ ಪೀಠದ ಮೂಲಕ
ಕನಕದಾಸರ ಕುರಿತಾದ ಅನೇಕ ಸಂಶೋಧನಾ ಕೃತಿಗಳು, ಕನಕದಾಸರ ಕುರಿತಾದ ಚರ್ಚೆಗಳು, ಭಾಷಣಗಳಲ್ಲಿ ಬಹಳ ಕ್ರಿಯಾಶೀಲರಾಗಿ ಭಾಗವಹಿಸ್ತಾ ಬಂದಿದ್ದಾರೆ. ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅಮೋಘ ಕೊಡುಗೆ ನೀಡಿದ ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಪ್ರೊಫೆಸರ್ ಸಿ.ವಿ. ಕೆರಿಮನಿ ಅವರ ಸಂಸ್ಮರಣೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸ್ಥಾಪಿಸಿದ ದತ್ತಿ ಅಂಗವಾಗಿ ಡಾಕ್ಟರ್ ಸಿದ್ದಣ್ಣ ಜಕ್ಬಾಳ್ ಇವರಿಗೆ ಪ್ರೊಫೆಸರ್ ಸಿ.ವಿ. ಕೆರಿಮನಿ ತಿರುಳುಗನ್ನಡ ಸಿರಿ ಪ್ರಶಸ್ತಿ 2024 ಪ್ರದಾನ. ಪ್ರೊಫೆಸರ್ ಸಿ.ವಿ. ಕೆರಿಮನಿ ಅವರ ಸಂಸ್ಮರಣೆಯಲ್ಲಿ ತಿರುಳುಗನ್ನಡ ಪ್ರಶಸ್ತಿ ಡಾಕ್ಟರ್ ಸಿದ್ದಣ್ಣ ಜಕ್ಬಾಳ್ ಜನಪದ ವಿದ್ವಾಂಸರು ಗದಗ. ಡಾಕ್ಟರ್ ಸಿದ್ದಣ್ಣ ಜಕ್ಬಾಳ್ ಅವರು ನಮ್ಮ ನಾಡಿನ ಹೆಸರಾಂತ ಜನಪದ ವಿದ್ವಾಂಸರು. ಬರೆಹ, ಉಪನ್ಯಾಸ ಹಾಗೂ ಪ್ರಾತ್ಯಕ್ಷಿಕೆಗಳ ಮೂಲಕ ಜನಪದ ಕಲಾ ಪ್ರಕಾರವನ್ನ ಇಂದಿನ ತಲೆಮಾರಿಗೆ ವರ್ಗಾಯಿಸುವ ಮಹತ್ವದ ಕಾರ್ಯವನ್ನ ಮಾಡುತ್ತಿದ್ದಾರೆ. ಗದುಗಿನ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. 17ಕ್ಕೂ ಅಧಿಕ ಪುಸ್ತಕಗಳನ್ನ, 100 ಲೇಖನಗಳನ್ನ ಬರೆದಿದ್ದಾರೆ. ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಅನೇಕ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿ ನವೀನ ವಿಚಾರಗಳನ್ನ ಮಂಡಿಸಿದ್ದಾರೆ. ದೊಡ್ಡಾಟ ಹಾಗೂ ಸಣ್ಣಾಟಗಳ ಹಸ್ತಪ್ರತಿ ಹಾಗೂ ಜನಪದ ಹಾಡುಗಳ ಧ್ವನಿ ಸುರುಳಿಗಳನ್ನ ಸಂಗ್ರಹಿಸಿದ್ದಾರೆ. ಜನಪದ ಹಾಡು ಹಾಗೂ ವಾದ್ಯಗಳನ್ನು ನುಡಿಸುವುದರಲ್ಲಿ ಪ್ರಾವೀಣ್ಯತೆ ಹೊಂದಿದ್ದಾರೆ. ಇವರು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಂದ ಭೂಷಿತರಾಗಿದ್ದಾರೆ. ಸಾಹಿತ್ಯಿಕ ಸೇವೆಯನ್ನ ಮನಗಂಡು ಪ್ರೊಫೆಸರ್ ಸಿ.ವಿ. ಕೆರಿಮನಿ ತಿರುಳುಗನ್ನಡ ಸಿರಿ ದತ್ತಿ ಪ್ರಶಸ್ತಿ 2024 ನೀಡಿ ಗೌರವಿಸಲಾಗುತ್ತಿದೆ. ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಗದಗ. ಅಧ್ಯಕ್ಷರಾದ ಪ್ರೊಫೆಸರ್ ಎ.ಬಿ. ಹಿರೇಮಠ ಸರ್ ಅವರು ಈ ಪ್ರಶಸ್ತಿ ಪ್ರದಾನ ನಡೆಸಿಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈ ಪ್ರಶಸ್ತಿ ಫಲಪುಷ್ಪ, ಪ್ರಶಸ್ತಿ ಫಲಕ ಜೊತೆಗೆ 5,000 ರೂಪಾಯಿಗಳ ಗೌರವದ ಮೊತ್ತವನ್ನ ಒಳಗೊಂಡಿರುತ್ತದೆ. ನಾವೆಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಅವರನ್ನ ಅಭಿನಂದಿಸೋಣ, ಅಭಿವಂದಿಸೋಣ. ಡಾಕ್ಟರ್ ಸಿದ್ದಣ್ಣ ಜಕ್ಬಾಳ್ ಸರ್ ಅವರು ಹಿರಿಯರು. ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಕೂಡ ಪ್ರಶಸ್ತಿಗೆ ಭಾಜನರಾದ ನಾಡಿನ ಜಾನಪದ ಚೇತನವನ್ನ ನಾವೆಲ್ಲರೂ ಕೂಡ ಅಭಿವಂದಿಸೋಣ. ಗದಗ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ, ಜೊತೆಗೆ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದಂತ ಪ್ರೊಫೆಸರ್ ಎ.ಬಿ. ಹಿರೇಮಠ ಸರ್ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮಾಡಿದಂಥ ಅಮೋಘವಾದಂಥ ಕೆಲಸಗಳನ್ನ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಲಕ್ಷ್ಮೀಶ್ವರದಲ್ಲಿ ಸಾಹಿತ್ಯಿಕ ವಾತಾವರಣವನ್ನು ನಿರ್ಮಾಣ ಮಾಡಿದರು. ಜಿಲ್ಲಾ ಅಧ್ಯಕ್ಷರಾದ ನಂತರ ಇಡೀ ಜಿಲ್ಲೆಯಲ್ಲಿ ಕನ್ನಡದ ಸಾಹಿತ್ಯದ ಸೊಗಡನ್ನ ಹಬ್ಬಿಸಿದ್ರು. ಅನೇಕ ಯುವಕರನ್ನ ಸಾಹಿತಿಗಳನ್ನಾಗಿ ರೂಪಿಸಿದರು. ಗದಗ ಜಿಲ್ಲೆಯ ಕಥೆಗಳು, ಆಮೇಲೆ ಕವನಗಳು, ಹೀಗೆ ವಿವಿಧ ರೀತಿಯ ಗ್ರಂಥಗಳನ್ನು ಕೂಡ ಅವರ ಅವಧಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕುಂದನ, ಹೀಗೆ ಭಾಗಮಂಡಲ, ಅದರಲ್ಲಿ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು ಅಂತಂದ್ರೆ ರಟ್ಟ ಜನಪದ ವಾಹಿನಿ. ಕವಿರಾಜ ಮಾರ್ಗಕಾರ ಹೇಳುವಂತಹ ತಿರುಳುಗನ್ನಡದ ನಾಡಿನ ನಾಡು ಅದು ಮಲಪ್ರಭಾ ನದಿಯ ದಂಡೆ. ಇಲ್ಲಿ ಹುಟ್ಟಿದಂತ ಲಯಗಳೇ ಇಡೀ ಕರ್ನಾಟಕದ ಉದ್ದಕ್ಕೂ ಪ್ರಸರಿಸಿ ಹೋಗ್ತವೆ. ಆ ಕಡೆ ಮಹಿಷ ಮಂಡಲದ ಕಡೆ ಅಲ್ಲಿ ಲಯನೇ ಬೇರೆ. ಆ ಲಯ ಹೆಂಗಿರ್ತೈತಿ ನೋಡಿ. ಕೋರು ಮಂಡೆ ಜಂಗಮು ದೇವ ಕೋರುಣಕ್ಕೆ ದಯ ಮಾಡವ್ರಿಗೆ. ವೇದಿಕೆ ಮೇಲೆ ಆಸೀನರಾದಂತ ಬಸವರಾಜ ಮಹಾಸ್ವಾಮಿಗಳಿಗೆ ಶರಣು ಶರಣಾರ್ಥಿ ಶಿವ. ಅದರ ಪಕ್ಕದಲ್ಲಿ ಕುಂತಂತ ಹಿರಿಯರಾದಂತ ಹಿರೇಮಠ ಅವರಿಗೆ ಶರಣು ಶರಣಾರ್ಥಿ ಶಿವ. ಅವ್ರ ಪಕ್ಕದಲ್ಲಿ ಕುಂತಂತ ಲಲಿತಮ್ಮ ಅವರಿಗೆ ಶರಣು ಶರಣಾರ್ಥಿ ಶಿವ.
ಮೇಲಾಗಿ ಕೆರೆಮನೆಯವರಿಗೆ ಶರಣಂದಾನೆ ಮಾದೇವ. ಕೋರಮಂಡೆ ಜಂಗಮು ದೇವ ಕೋರಮಕ್ಕೆ ಬಂದವರಿಗೆ ಇದು ಜನಪದ. ಇದನ್ನೇ ಕವಿರಾಜ ವರ್ಗಕಾರ ತಿರುಳ್ ಅಂದ. ತಿರುಳುಗನ್ನಡ ಅಂದ. ಇದೇ ಮತ್ತೇನು ಅಲ್ಲ. ಕೆರೆಮಣೀಸರಾಗಲಿ ಹಿರೇಮಠಸರಾಗಲಿ ಆವಾಗ ನಾವು ಯುವಕರು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗಿರಿಟಿ ಗೋವಿಂದರಾಜರು ಅಧ್ಯಕ್ಷರು. ನಾನೀಗ ಕೆರೆಮಣೀಸರು ಮತ್ತು ಹಿರೇಮಠಸರು ಜನಪದದ ಬಗ್ಗೆ ಮಾತಾಡ್ಬೇಕು ನೀನು. ಆಗ ನೀ ಮಹಾಪ್ರಸಾದ ವ್ಯಂಜನ ಬಂದೆ ನೋಡಿ. ಯಾಕೆ ಹಿರಿಯರು ತಪ್ಪೆರನ್ನಲ್ಲ ಇದನ್ನೇ ಪಂಡಿತರು ಏನ್ ಮಾಡಿದ್ರು ಅಂತಂದ್ರೆ, ನಮ್ಮ ನಾಗವರ್ಮ ಹೇಳ್ತಾನೆ, ತ್ರಿಪದಿಯ 1 ಮತ್ತು 2ನೇ ಸಾಲ ತೆಗೆದುಕೊಂಡು ಮುಂದೊಂದು ದೀರ್ಘವಾದಂತ ಶಬ್ದವನ್ನಿಟ್ಟು ಸೋ ಅನ್ನಬೇಕು ಅಂತಾನೆ ನೋಡಿ. ಅಲ್ಲಿ ಸಿಗ್ತವೆ ಹಳೆಗನ್ನಡಕಾರ ಹೇಳಿದ್ದು. ನಾಗವರ್ಮ ಹೇಳ್ತಾನೆ ಸೋಬಾಣ ಪದಗಳ ಬಗ್ಗೆ ನೋಡಿ. ಅಲ್ಲಿ ಬರುವಂತ ಸೋನಿಂಗ ಬರೇ ಸೋನಿಂಗ ಅನ್ನಕ್ ಬರಲೇನು? ಅಯ್ಯ ತಂಗಿ ನಿನ್ಗೆ ಅನ್ನಕ ಬರಲ್ ಬಿಡಂತಾರೆ ಹಾಡವ್ರು. ಅದು ಒಂದು ತರ ದೀರ್ಘ ಹೋಗ್ಬೇಕದು. ಸಾನಿಂಗ ನಮ್ಮಲ್ಲಿ ರಾಗ ತಗೊಳ್ಳೋದಿಲ್ಲ ಏನು? ಸಾಧು ಸಾಧುಗೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಸಾಧುಗೆ ಸಾಧು ಮಾಧುರ್ಯ. ಇದು ಮಾತ್ರ 5 ನಿಮಿಷ ಹೋಗತ್ತೆ. ಒಂದು ತ್ರಿಪದಿ ರಾಗದಲ್ಲಿ ನಿಲ್ತದೆ ಅನ್ನೋದಕ್ಕೆ. ಇನ್ನೊಂದು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಹುಟ್ಟಿ ಬಂದ ಎಲ್ಲವನಾಗಿ ನೀನು ಮದುವೆಯ ಮಾಡಿ 20 ಸಲನ್ನು ತಾಳ ತಪ್ಪುವುದಿಲ್ಲ. ಇದನ್ನೇ ಪಂಡಿತರು ಹೇಗೆ ಉಪಯೋಗಿಸ್ತಾರೆ ಅನ್ನೋದು ಹೇಳ್ತೀನಿ. ಇಂಥವನ ಮುಕ್ಕಬಲ್ಲಾ ಲೈಲಾ 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 10-20 ಸಲ ಅಂಡ್ರಿ ನೀವು ಲೈಲಾ. ಮುಂದಂತ ಯಾರು ಅನ್ನೋದಿಲ್ಲ. ಯಾಕೆ ಲೈಲಾ ಮತ್ತು ಅವನು ಹಾಡ್ತಾನೆ ಮುಕ್ಕಬಲ್ಲಾ ಲೈಲಾ ಓ ಲೈಲಾ. ಆವಾಗ ಅವನು ಬ್ಯಾಸರ ಆಗ್ಬೇಕು. ಅದಕ್ಕೆ ಅರ್ಥ ಐತೇನು? ಸ್ವರ ಹೀಗೆ ಹೀಗೆ ನಮ್ಮ ಹಿರಿಯರಾದಂಥ ನನಗೆ ಮಾರ್ಗದರ್ಶಕರು ಪಾಠ ಕೋಲೆಗಳಲ್ಲಿ ಕಲಿಯಲಾರದಂತಹ ಇರ್ತಕ್ಕಂಥ ಆಲ್ಮೇಲ್ ತಾಲೂಕು, ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕು, ಮೂಲತಃ ಕಡಣಿಯವರು, ಆಲ್ಮೇಲ್ ತಾಲೂಕಿನ ಕಡಣಿಯವರು. ಮತ್ತು ಕಲಾ ವಿಕಾಸ್ ಪರಿಷತ್ತನ್ನು ಸ್ಥಾಪನೆ ಮಾಡಿ ಬಹಳ ಅದ್ಭುತ ಕೆಲಸ ಮಾಡಿದ್ದಾರೆ ಅವರು. ಬೇರೆ ಬೇರೆ ನಮ್ಮ ಇಡೀ ಪ್ರಪಂಚದ, ಅದರಲ್ಲಿ ವಿಶೇಷವಾಗಿ ಭಾರತದೊಳಗೆ ಹೆಚ್ಚು ಹೆಸರನ್ನು ಮಾಡಿರ್ತಕ್ಕಂಥ ಸಂಗೀತ ಕಲಾವಿದರನ್ನೆಲ್ಲ ಗದೀಕರಿಸಿ ಅವರು ಸೇವೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪುಟ್ಟರಾಜ ಗವಾಯಿಗಳ ಒಂದು ಸಾಹಿತ್ಯವನ್ನ ಪ್ರಸಾರ ಮಾಡ್ತಕ್ಕಂಥ ಕೆಲಸ. ಮತ್ತು ಅವರು ಹಿಂದೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯು ಕೂಡ 2ನೇ ಬಾರಿ ಅವರು ಸ್ಪರ್ಧೆ ಮಾಡಿದರು. ಹೀಗೆ
ಸಾಹಿತ್ಯ ಸಂಸ್ಕೃತಿ ಕಲೆ ಒಳಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಶಾಸ್ತ್ರಿಗಳಿಗೆ ಅವರ ತವರು ನೆಲದೊಳಗೆ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಬಹಳಷ್ಟು ಸಂತೋಷ ತಂದಿದೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವರಿಗೆ ಅಭಿನಂದನೆ. ನಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸೋಣ. ವಿಜಯಪುರ ಜಿಲ್ಲೆ ಕಾರ್ಯಕ್ರಮದಲ್ಲಿ ಹಲವು ಸಾಧಕರನ್ನ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮದಲ್ಲಿ ಜಗತ್ತಿಯಿಂದ ಅವರನ್ನು ವಿನಂತಿಸಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ನಮ್ಮ ಜೊತೆಗೆ ಇರ್ತಕ್ಕಂಥ ಪ್ರೊಫೆಸರ್ ಎ ಬಿ ಹಿರೇಮಠ್ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ, ಪ್ರೊಫೆಸರ್ ಸಿ ವಿ ಕೆರೆಮನೆ ಸರ್ ಅವರ ಕುಟುಂಬದ ಪರವಾಗಿ, ವಿವೇಕಾನಂದ ಪಾಟೀಲ್ ಅವರಿಗೂ ಕೂಡ ಲಕ್ಷ್ಮೇಶ್ವರದಂತೂ ಬಹಳ ಹಿಂದಿನಿಂದ ಇದ್ದಿರ್ತಕ್ಕಂಥದ್ದು. ಲಕ್ಷ್ಮೇಶ್ವರದ ಮೊಮ್ಮಗನೂ ಕೂಡ ಹೌದು, ಇವರ ತಾಯಿ ಲಕ್ಷ್ಮೇಶ್ವರದವರು ಅನ್ನೋದ್ರ ಬಗ್ಗೆ. ಅದ್ರ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಅಕ್ಕನಾಗಿರ್ತಕ್ಕಂಥ ಪ್ರೇಮಕ್ಕ ಬಿಂಕದಕಟ್ಟಿ ಅವರು ಕೂಡ ಇವರ ಮಾತೃ ಸ್ವರೂಪಿಯಾಗಿರ್ತಕ್ಕಂಥವ್ರು. ಜೀವನವನ್ನೇ ಸವಿಸಿರ್ತಕ್ಕಂಥ ಪ್ರೊಫೆಸರ್ ಸಿ ವಿ ಕೆರೆಮನೆಯವರ ಹೆಸರಿನಲ್ಲಿ ಇಟ್ಟಿರತಕ್ಕಂಥ ದತ್ತಿ ಕಾರ್ಯಕ್ರಮದ ಪ್ರಥಮ ಪ್ರಶಸ್ತಿ ಪ್ರದಾನ ಸಮಾರಂಭ ಇದು. ಈ ಸಮಾರಂಭದ ಪಾವನ ಸನ್ನಿಧಾನವನ್ನು ಕರುಣಿಸಿರ್ತಕ್ಕಂಥ ಬೆಳ್ಳಟ್ಟಿ ದಾಸೋಹ ಮಠದ ಪೂಜ್ಯರಾಗಿರ್ತಕ್ಕಂಥ ಬಸವರಾಜ ಮಹಾಸ್ವಾಮಿಗಳ ಚರಣಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಎಲ್ಲರೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಸಮಯ ಬಹಳ ಆಗಿದೆ, 2 ಮಾತುಗಳನ್ನು ಹೇಳಿ ಪೂಜ್ಯರಿಗೆ ಅನುವು ಮಾಡಿಕೊಡ್ತೀನಿ. ಮೊದಲನೇದಾಗಿ ಪ್ರೊಫೆಸರ್ ಸಿ ವಿ ಕೆರೆಮನೆ ಸರ್ ಅವರ ಹೆಸರಿನಲ್ಲಿ ದತ್ತಿ ಇಡಬೇಕು ಅಂತೇಳಿ ಪ್ರಸ್ತಾಪ ಬಹಳ ವರ್ಷಗಳಿಂದ ಇತ್ತು. ಅದು ವಿಶೇಷವಾಗಿ ನಮ್ಮಲ್ಲಿ ಬಹಳಷ್ಟು ಉಪನ್ಯಾಸಗಳಿಗಾಗಿ ದತ್ತಿ ಅದಾವು, ಸುಮಾರು ಒಂದು 70ರಷ್ಟು ದತ್ತಿ ಅದಾವು, ಎಲ್ಲವೂ ಕೂಡ ಉಪನ್ಯಾಸಕ್ಕೆ ಅದಾವು. ಆದ್ರೆ ಇತ್ತೀಚೆಗೆ ಯಾರು ದತ್ತಿ ನಿಧಿಯನ್ನ ಇಡ್ಲಿಕ್ಕೆ ಬರ್ತಾರ ಅವರಿಗೆ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ, ಪ್ರಶಸ್ತಿಗಾಗಿ ದತ್ತಿ ನಿಧಿಯನ್ನ ಇಡ್ರಿ ಅಂತ ಹೇಳಿ ನಾವು ಒಂದು ಪ್ರೀತಿಪೂರ್ವಕ ಒತ್ತಾಯವನ್ನ ಮಾಡ್ತಾ ಇದೀವಿ. ಸದಾ ನೆಲೆ ನಿಂತಿರ್ತಾರ ಅಂತಕ್ಕಂಥದ್ದು. ಮತ್ತೆ ಈ ಪ್ರಶಸ್ತಿಯ ಮೂಲಕ ಅವ್ರನ್ನ ಪ್ರತಿ ವರ್ಷ ನೆನಪಿಸ್ಕೊಳ್ತಕ್ಕಂಥ ಒಂದು ಸೌಭಾಗ್ಯನೂ ಕೂಡ ಪರಿಷತ್ಗೆ ಅದು ಲಭಿಸಿದೆ. ಆ ಹಿನ್ನೆಲೆ ಒಳಗೆ ನಾನು ಒಂದು ಶ್ರದ್ಧಾಂಜಲಿಯನ್ನ ಸರಿಗೆ ಸಲ್ಲಿಸೋದ್ರ ಜೊತೆಗೆ ಅವರ ಕುಟುಂಬವರ್ಗಕ್ಕೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ, ಮತ್ತೆ ಈ ಬಾರಿ ಪ್ರಶಸ್ತಿನ ಯಾರಿಗೆ ಕೊಡಬೇಕು ಅಂತ ಹೇಳಿ ಒಂದು ಚರ್ಚೆ ಮಾಡಿದ್ವಿ. ನಾವೆಲ್ಲರೂ ಸೇರ್ಕೊಂಡು ಚರ್ಚೆ ಮಾಡಿದಾಗ ಬೇರೆ ಬೇರೆ ಹೆಸರುಗಳು ಬಂದು ಅದರೊಳಗೆ ಮುಂಚೂಣಿ ಒಳಗೆ ಬಂದಿರತಕ್ಕಂಥದ್ದು ಡಾಕ್ಟರ್ ಸಿದ್ದಣ್ಣ ಜಗ್ಬಾಳ್ ಅವರು. ಯಾಕಂದ್ರೆ ಜನಪದ ಒಂದು ಹಿನ್ನೆಲೆ ಒಳಗೆ ಬಹಳಷ್ಟು ಅವರು ಕೆಲಸವನ್ನ ಮಾಡಿದ್ದಾರೆ. ಜನಪದ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ, ಆದ್ರೆ ಹಾಡು ಹೇಳಲಿಕ್ಕೆ ಒಮ್ಮೆ ಆಗಲ್ಲ ನೋಡಿ. ಅವರು ಹಾಡು ಹೇಳ್ತಾರೆ ಮತ್ತು ಸಾಹಿತ್ಯದ ಬಗ್ಗೆನೂ ಮಾತಾಡ್ತಾರೆ. ಅಂದ್ರೆ ಬಹಳ ಮುಖ್ಯವಾಗಿ ನಾವು ಆ ಜನಪದದ ರುಚಿಯನ್ನ ಇವತ್ತಿನ ತಲೆಮಾರಿಗೆ ವರ್ಗಾಯಿಸಬೇಕಾಗಿತ್ತು. ಯಾಕಂದ್ರೆ ಹಾಗೆ ಹೇಳ್ತಕ್ಕಂಥವ್ರು ಇಲ್ಲವೇ ಇಲ್ಲ. ಈಗ ಹಾಡು ಹೇಳ್ತಕ್ಕಂಥದ್ದು ಅದರ ಬಗ್ಗೆ ಬಹಳ ಜವಾಬ್ದಾರಿಯಿಂದ ಮಾತಾಡ್ತಕ್ಕಂಥ ವ್ಯಕ್ತಿಗಳು ಬಹಳ ಕಡಿಮೆ ಅದಾರೆ. ಆ ಹಿನ್ನೆಲೆ ಒಳಗೆ ಅವರು ಅದನ್ನ ಈ ಒಂದು ಹೊಸ ತಲೆಮಾರಿಗೆ ವರ್ಗಾಯಿಸುವ ಒಂದು ಪರಂಪರೆ ಒಳಗೆ ಅವರು ಒಂದು ಕೊಂಡಿಯಾಗಿ ಇರೋದ್ರಿಂದ ಅವ್ರಿಗೆ ಈ ಬಾರಿ ಪ್ರಶಸ್ತಿಯನ್ನ ನಾವು ನೀಡಬೇಕು ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿರೋ ಹಿನ್ನೆಲೆ ಒಳಗೆ ಅವರು ಕೂಡ ಪ್ರೀತಿಯಿಂದ ಒಪ್ಕೊಂಡ್ರು. ಯಾಕಂದ್ರೆ ಅವರಿಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬಂದಾವ್, ದೊಡ್ಡ ದೊಡ್ಡ ಮೊತ್ತದ ಪ್ರಶಸ್ತಿಗಳು ಬಂದಾವ್. ಇದು ಬಹಳ ಸಣ್ಣ ಪ್ರಶಸ್ತಿ ಅಂತ ನಾವು ಭಾವಿಸಿದ್ವಿ. ಆದ್ರೆ ಇಲ್ಲಿ ಇದು ಕೆರೆಮನೆ ಸರ್ ಹೆಸರಿನೊಳಗೆ ಪರಿಷತ್ತು ಕೊಡ್ತಾ ಇರೋದ್ರಿಂದ ಇದು ದೊಡ್ಡ ಪ್ರಶಸ್ತಿ ಅಂತೇಳಿ ಬಹಳ ದೊಡ್ಡ ಮನಸ್ಸು ಮಾಡಿ ಅವರು ಒಪ್ಕೊಂಡಿರುವ ಹಿನ್ನೆಲೆ ಒಳಗೆ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಶಿರಡಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಅಳವಂಡಿ ಸರ್ ಅವರು ಕೂಡ ದಯವಿಟ್ಟು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ಪ್ಲೀಸ್. ಗದಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ನೂತನ ನಿಯೋಜಿತ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಗುರುಗಳು ಶ್ರೀಯುತ ಕೆ ಎ ಬಳಿಗರ್ ಗುರುಗಳು ಕೂಡ ದಯವಿಟ್ಟು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಪರಮ ಪೂಜ್ಯರಿಗೆ ನಮ್ಮ ಭಕ್ತಿಯನ್ನ ಸಮರ್ಪಿಸಿಕೊಳ್ಳೋಣ. ನಾವೆಲ್ಲರೂ ಕೂಡ ಬೇಲಿಗಟ್ಟಿ ಕೆರೆಮನೆ ತಿರುಳುಗನ್ನಡ ಸಿರಿ ಪ್ರಶಸ್ತಿ ಸಮಾರಂಭದ ವೇದಿಕೆ ಮೇಲೆ ಹಿರಿಯರಾಗಿ ಈ ಎಲ್ಲ ಕುಂತಿರ್ತಕ್ಕಂಥವ್ರು ಎಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಹಿರೇಮಠ ಸರ್ ಅಲ್ಲಿ ಅನ್ನಿಸ್ತಾ ಇತ್ತು, ಕನ್ನಡ ಸಾಹಿತ್ಯ ಒಂದೇ ಅಲ್ಲ, ಜಗತ್ತಿನ ಎಲ್ಲ ಸಾಹಿತ್ಯಗಳು ಜನಪದ ಸಾಹಿತ್ಯದಿಂದನೇ ಉಗಮ ಆಗಿದ್ದಾವೆ ಅಂತ ಅನ್ನಿಸ್ತಾ ಇತ್ತು. ಆಡು ಭಾಷೆಯಲ್ಲಿ ಜನ ತಮ್ಮ ಬೇಸರ ಕಳ್ಕೊಳ್ಳೋಕ್ಕೋ ಅಥವಾ ತಮ್ಮ ದೈವ ಭಕ್ತಿಯನ್ನು ಪ್ರದರ್ಶನ ಮಾಡೋಕ್ಕೋ ಅಥವಾ ತಮ್ಮ ಅಭಿಲಾಷೆಗಳನ್ನು ಪ್ರದರ್ಶನ ಮಾಡೋಕ್ಕೋ ಕಟ್ಟಿರ್ತಕ್ಕಂಥ ಹಲವು ಪದ್ಯಗಳನ್ನು, ಗದ್ಯಗಳನ್ನು, ವಚನಗಳನ್ನು
ಮುಂದುವರೆದಿರ್ತಕ್ಕಂಥ ಬುದ್ಧಿವಂತರು ಅದಕ್ಕೊಂದಿಷ್ಟು ಛಂದಸ್ಸುಗಳನ್ನು ಮಿಶ್ರಣ ಮಾಡಿ, ತಾಳ ಮೇಳಗಳನ್ನು ಮಿಶ್ರಣ ಮಾಡಿ ಸಾಹಿತ್ಯ ರೂಪಕ್ಕೆ ತಂದಿರತಕ್ಕಂಥದ್ದು ಅಂತ ತಿಳ್ಕೊಂಡು ನನಗೆ ಇವತ್ತು ಅನಿಸ್ತಾ ಇತ್ತು. ಉದ್ದ ಕಲ್ಲು ಹಾಕಿ ಅಲ್ಲೊಂದು ಹೋಲ್ ಹಾಕಿ ಅದಕ್ಕೆ ಕಟ್ಟಿಗೆ ತುರುಕಿ ಮ್ಯಾಲೊಂದು ಗಡೆ ಹಾಕಿರ್ತಾರೆ. ಒಂದು ಕಾಲಕ್ಕೆ ನೀರು ತಗೊಂಡು ಬರಕ್ಕೆ ಅಲ್ಲಿಗೆ ಹೋಗ್ತಿದ್ರು. ಇಡೀ ಊರು ಜನ ನಸಿಕಿನೊಳಗೆ ನೀರು ಸಿಗಲಿಲ್ಲ ಅಂತಂದ್ರೆ ರಾತ್ರಿ 3 ಗಂಟೆಲಿಂದನೇ ಚಾಲೂ ಮಾಡ್ತಿದ್ರು. ಆಕಷ್ಟ ಈಗಿಲ್ಲ. ಆಕಷ್ಟ ಯಾಕ್ರಿ, ಹೊಲಕ್ಕೆ ಹೋಗ್ತಾನೆ ಹುಡುಗ ಅಂದ್ರೆ ಕನ್ಯಾ ಕೊಡಂಗಿಲ್ಲ. ಹೊಲ ಇರಬೇಕು ರೀ, ಹೊಲ ಇರಬೇಕು, ಆದ್ರೆ ಹೊಲಕ್ಕೆ ಹೋಗಬಾರದು. ಇಂಥ ಪರಿಸ್ಥಿತಿ ಇರುವಾಗ ಈಗೇನೋ ಕಿಚನ್ ಲೆಸ್ ಮನೆಗಳು ಬಂದಾವಂತ್ರಿ. ಹೌದನ್ರಿ? ಬೆಂಗಳೂರಾಗೆಲ್ಲ ಬಹಳಷ್ಟು ಕಡೆ ಕೇಳಾಗತ್ತೀನಿ ನಾನು. ಕಿಚನ್ ಲೆಸ್ ಮನೆಗಳಂತ್ರಿ ಅವು. ಅಂದ್ರೆ ಅಲ್ಲಿ ಅಡಿಗೆ ಮನಿನ ಇರಂಗಿಲ್ಲ. ಅಂದ್ರೆ ಅಡಿಗೆ ಎಲ್ಲಿಂದ ಮಾಡೋದ್ರಿ? ಮೊಬೈಲ್ ಒಳಗನ ಅಡಿಗೆ ಮಾಡೋದು, ಚಾಟ್ ಮಾಡಿ ಏನ್ರಿ ತರಿಸ್ಕೊಂಡ್ ಬಿಡೋದು, ಜೊಮೆಟೊ ಅದ್ರೊಳಗೆ ತರಿಸ್ಕೊಂಡ್ ಬಿಡೋದು. ಅದನ್ನ ತಿಂದು ಹರಿಯದ ವಯಸ್ಸಿನೊಳಗನ ನಮ್ಮ ಶರೀರದೊಳಗೆ ಕ್ಯಾನ್ಸರ್ ಆದಂಥ ಮಹಾಮಾರಿಗೆ ತುತ್ತಾಗಿ ಸಾಯುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಸರ್ ಜಗವಾಳ್ ಸರ್ ಅವರು ತಮ್ಮ ಮಾತಿನೊಳಗೆ ಹೇಳ್ತಾ ಇದ್ರು, ಎಲ್ಲರೂ ಹಳೆಬರ ಕೂಡಿವಿ ಇಲ್ಲಿ ಅಂತ ತಿಳ್ಕೊಂಡು. ಭಾಗಶಃ ಅವ್ರ ಉತ್ಸಾಹ ಮತ್ತು ನಿಮ್ಮೆಲ್ಲರ ಉತ್ಸಾಹ ನೋಡಿದ್ರೆ ನಾ ಹಳೆಬ ಅನಸಾಗತ್ತೈತಿ, ನೀವೆಲ್ಲ ನವ ಯುವಕರು ಅಂತ ಅನಸಾಗತ್ತೈತಿ. ಅವ್ರು ನಗುವಂಥ ಶೈಲಿ ನೋಡ್ರಿ, ಈ ತಿರುಳುಗನ್ನಡ ಇನ್ನೊಂದ್ಸಲ ಹೇಳಿದ್ರೆ ಬಹಳ ಚಲೋ ಆಕೈತಿ. ಸಾನ್ನಿಧ್ಯವನ್ನ ತಾವು ವಹಿಸ್ಬೇಕಂತ ವಿನಂತಿಸಿಕೊಂಡಾಗ ಅತ್ಯಂತ ಆಸಕ್ತಿಯಿಂದ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಕ್ಕೆ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ನಮ್ಮ ಕೆರೆಮನೆ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅವರಿಗೆ ನಾನು ತಿಳಿಸ್ತಾ ಇದ್ದೇನೆ. ಪ್ರೊಫೆಸರ್ AB ಹಿರೇಮಠ ಅವರನ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ತಾವು ಆಗಮಿಸಬೇಕಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾವು ಕೇಳಿಕೊಂಡಾಗ ಅವರು ಕೂಡ ಅತ್ಯಂತ ಆಸಕ್ತಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನಕ್ಕೆ ಆಗಮಿಸಿ ಪ್ರಶಸ್ತಿ ಪ್ರದಾನ ಮಾಡಿದ್ದಕ್ಕೆ ನಾನು ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅವರಿಗೆ ತಿಳಿಸ್ತಾರೆ. ಅವರು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಅವರು ಆಗಮಿಸಿ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಕ್ಕೆ ನಾನು ಗದಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ನನ್ನದೊಂದು ನಮ್ಮ ತಂದೆಯವರು ಗದಗ ಜಿಲ್ಲೆಯ ಪ್ರಪ್ರಥಮ ಅಧ್ಯಕ್ಷರಾಗಿ 2 ಬಾರಿ ಅವರು ಸೇವೆಯನ್ನ ಸಲ್ಲಿಸಿದ್ರು. ನನಗೊಂದು ಆಸೆ ಇತ್ತು, ಏನಪ್ಪಾ ಅಂತಂದ್ರೆ ನಮ್ಮ ತಂದೆಯವರು ಗದಗ ಜಿಲ್ಲೆಗೆ ಅವರು ಸಾಕಷ್ಟು ಈ ಸಾಹಿತ್ಯ ಕ್ಷೇತ್ರಕ್ಕೆ ಸಾಕಷ್ಟು ಅವರು ಕೊಡುಗೆಯನ್ನ ನೀಡಿದ್ದಾರೆ. ಅವರ ಹೆಸರು